ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ಏನಪ್ಪ ಅಂತ ಅಂದರೆ ಇಲ್ಲಿ ಇವತ್ತಿನ ಒಂದು SSC GD ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಅಥವಾ ಜಿ ಕೆ ಪ್ರಶ್ನೆಗಳನ್ನು ಒಂದು ಕಡೆ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಸಂಪೂರ್ಣವಾಗಿ ತರಗತಿಗಳನ್ನು ನೋಡ್ಕೊಳ್ತಾ ಹೋಗಿ. ಇವತ್ತಿನ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮುಂಬೈ, ನವದೆಹಲಿ, ಬೆಂಗಳೂರು ಮತ್ತು ಕೋಲ್ಕತ್ತಾ ಅಂತ. ವೆರಿ ಇಂಪಾರ್ಟೆಂಟ್ ಇದು. ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಅಂತ ಕರಿತೇವೆ. ಈ ಒಂದು ಯೂತ್ ಗೇಮ್ಸ್ ಅಂತ ಅಂದರೆ ಯಂಗ್ ಮೀಡಿಯಾ ಅಥವಾ 18ರಿಂದ 24 ವಯಸ್ಸಿನ ಒಂದು ಮಕ್ಕಳು ಏನು ಹೇಳ್ತಾರೆ ಅವರೆಲ್ಲರಿಗೂ ಕೂಡ ಆಟವನ್ನು ಆಡೋದಕ್ಕೆ ಯೂತ್ ಗೇಮ್ಸನ್ನು ಮಾಡಿರ್ತಾರೆ. ಈ ಒಂದು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಏನಿದೆ ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಕಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತ ಅಂದರೆ ನವದೆಹಲಿಯಲ್ಲಿ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಂಬತಕ್ಕಂಥದ್ದರ ಒಂದು ಪ್ರಧಾನ ಕಚೇರಿಯಲ್ಲಿ ಕಂಡುಬರುತ್ತೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು ಅಂತ. ವೆರಿ ಇಂಪಾರ್ಟೆಂಟ್ ನೋಡಿ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ಯಾವ ಸಂವಿಧಾನದ ತಿದ್ದುಪಡಿಯಿಂದ ತೆಗೆದುಹಾಕಲಾಯಿತು ಅಂತ ಕೊಟ್ಟಿದ್ದಾರೆ. 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 52ನೇ ತಿದ್ದುಪಡಿ, 61ನೇ ತಿದ್ದುಪಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 42ನೇ ತಿದ್ದುಪಡಿ ಅಲ್ಲ, 44ನೇ ತಿದ್ದುಪಡಿ. 44ನೇ ತಿದ್ದುಪಡಿಯಿಂದ ಈ ಒಂದು ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಆಸ್ತಿಯ ಹಕ್ಕನ್ನು ಈ ಒಂದು ತಿದ್ದುಪಡಿ ಮೂಲಕ ತೆಗೆದುಹಾಕಲಾಯಿತು ಅಂತ. ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತ ಅಂದರೆ ಇಲ್ಲಿ ಬಿ, 44ನೇ ತಿದ್ದುಪಡಿ ಇದ್ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಲೋಹವನ್ನು ತಯಾರಕರ ಲೋಹ ಮೆಟಲ್ ಆಫ್ ಫ್ಯೂಚರ್ ಅಂತ ಕರೀತಾರೆ? ಮೆಟಲ್ ಆಫ್ ಫ್ಯೂಚರ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಕೇಳಿದರೆ ತಾಮ್ರ, ಅಲ್ಯೂಮಿನಿಯಂ, ಟೈಟಾನಿಯಂ ಮತ್ತು ಕಬ್ಬಿಣ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಯಾವ ಲೋಹ ಅಂತ ಅಂದರೆ ಮೆಟಲನ್ನು ತಯಾರಕರ ಲೋಹ ಅಂತ ಇಲ್ಲಿ ಕರೀತಾರೆ ಅಂತ ಇಲ್ಲಿ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಸಿ, ಟೈಟಾನಿಯಮನ್ನು ತಯಾರಕರ ಲೋಹ ಅಥವಾ ಮೆಟಲ್ ಆಫ್ ಫ್ಯೂಚರ್ ಅಂತ ಕರೀತಾರೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಭರತನಾಟ್ಯವು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಆಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಭರತನಾಟ್ಯ ಎಂಬತಕ್ಕಂಥದ್ದು ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯ ಪ್ರಕಾರವಾಗಿದೆ ಅಂತ ಪ್ರಶ್ನೆ. ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ ಮತ್ತು ಒಡಿಶಾ ಅಂತ ಕೊಟ್ಟಿದ್ದಾರೆ. ಇದು ತಮಿಳುನಾಡಿನ ಅತ್ಯಂತ ಶಾಸ್ತ್ರೀಯ ನೃತ್ಯ ಪ್ರಕಾರ ಆಗಿದೆ. ತಮಿಳುನಾಡು ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಮಾನವನ ರಕ್ತದ pH ಮೌಲ್ಯ ಎಷ್ಟಿರುತ್ತೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಮಾನವನ ರಕ್ತದ pH ಮೌಲ್ಯ ಇಲ್ಲಿ ಎಷ್ಟು ಇರುತ್ತೆ ಅಂತ ಇಲ್ಲಿ ಕೇಳಿದರೆ ಎಷ್ಟಪ್ಪ ಇರುತ್ತೆ ಅಂತ ಅಂದರೆ 7.4 ಇರುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತದ ಮೊದಲ ಮುಸ್ಲಿಂ ಅಧ್ಯಕ್ಷರು ಯಾರಾಗಿದ್ದರು ಅಂತ. ಭಾರತದ ಮೊದಲ ಮುಸ್ಲಿಂ ಅಧ್ಯಕ್ಷರು ಇಲ್ಲಿ ಯಾರಾಗಿದ್ದರು ಅಂತ ಕೇಳಿದರೆ APJ ಅಬ್ದುಲ್ ಕಲಾಂ, ಮೊಹಮ್ಮದ್ ಹಿದಾಯತುಲ್ಲಾ, ಫಕ್ರುದ್ದೀನ್ ಅಲಿ ಮಹಮ್ಮದ್, ಡಾಕ್ಟರ್ ಜಾಕಿರ್ ಹುಸೇನ್ ಅಂತ. ಅಧ್ಯಕ್ಷರು ಅಂತ ಅಂದರೆ ಪ್ರೆಸಿಡೆಂಟ್ ಯಾರಾಗಿದ್ದರು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ನೋಡೋದಾದರೆ ಡಾಕ್ಟರ್ ಜಾಕಿರ್ ಹುಸೇನ್ ಅವರಾಗಿದ್ದರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಡೈರೆಕ್ಟಾಗಿ ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಬೇಕು. ಇಂಥ ಪ್ರಶ್ನೆಗಳನ್ನು ಡೈರೆಕ್ಟಾಗಿ ನಿಮಗೆ ಪ್ರಶ್ನೆಗಳನ್ನು ಇದೇ ರೀತಿ ಕೇಳಿಬಿಡ್ತಾರೆ. ನಿಮಗೆ SSC GDಯಲ್ಲಿ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಜಲಪಾತ ಅಂತ ಕರೀತಾರೆ. ಇದು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬ್ರೆಜಿಲ್, ವೆನಿಜುವೆಲಾ, ಕೆನಡಾ ಮತ್ತು ಅಮೇರಿಕಾ ಅಂತ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಜಲಪಾತ ಏನಿದೆ ಅದು ಯಾವ ದೇಶದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಯಾವುದಪ್ಪ ಅಂತ ಅಂದರೆ ಆಪ್ಷನ್ ಬಿ, ವೆನಿಜುವೆಲಾ ದೇಶದಲ್ಲಿ ಕಂಡುಬರುತ್ತೆ. ಎಲ್ಲರೂ ಕೂಡ ಬ್ರೆಜಿಲ್ ಅಂತ ಆಪ್ಷನ್ ಹಾಕ್ತೀರಾ, ಬಟ್ ವೆನಿಜುವೆಲಾದಲ್ಲಿ ಇದು ಕಂಡುಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಪ್ಯಾರಿಸ್ ಒಲಿಂಪಿಕ್ಸ್ 2024 ಘೋಷವಾಕ್ಯ ಅಥವಾ ಮೋಟೋ ಏನಿದೆ ಅದು ಏನು ಅಂತ ಕೇಳಿದರೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ನಡೀತು. ನೆಕ್ಸ್ಟು 2028ರಲ್ಲಿ ನಡೆಯುತ್ತೆ. ಈ ಒಂದು ಪ್ಯಾರಿಸ್ ಒಲಿಂಪಿಕ್ಸ್ 2024 ಘೋಷವಾಕ್ಯ ಅಥವಾ ಮೋಟೋ ಏನಿದೆ ಅದು ಯಾವುದಾಗಿತ್ತು ಅಂತ ಕೇಳಿದರೆ ಏನಪ್ಪ ಆಗಿತ್ತು ಅಂತ ಅಂದರೆ ಗೇಮ್ಸ್ ವೈಡ್ ಓಪನ್ ಅಂತ ಈ ಒಂದು ಘೋಷವಾಕ್ಯ ಇತ್ತು. ಗೇಮ್ಸ್ ವೈಡ್ ಓಪನ್ ಅಂತ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ ನೋಡಿ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 108ನೇ ವಿಧಿಯು ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ತುಂಬ ಇಂಪಾರ್ಟೆಂಟು. ಹಣಕಾಸು ಮಸೂದೆ, ರಾಷ್ಟ್ರಪತಿಗಳ ಕ್ಷಮಾದಾನಾಧಿಕಾರ, ಸಂಸತ್ತಿನ ಜಂಟಿ ಅಧಿವೇಶನ, ಅಂತಾರಾಜ್ಯ ಮಂಡಳಿ ಅಂತ. ನೋಡಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಪ್ರಶ್ನೆ ಕೇಳ್ತಾರೆ. ಮತ್ತು ಸಂಸತ್ತಿನ ಜಂಟಿ ಅಧಿವೇಶನ ಏನಿದೆ, ಜಾಯಿಂಟ್ ಸಿಟ್ಟಿಂಗ್ ಏನಿದೆ ಅದು 108ನೇ ವಿಧಿ ಮೂಲಕ ಇರುತ್ತೆ.
ಅದೇ ರಾಷ್ಟ್ರಪತಿಗಳ ಕ್ಷಮಾದಾನಾಧಿಕಾರ ಏನಿದೆ ಆರ್ಟಿಕಲ್ 72 ಆರ್ಟಿಕಲ್ 72ರಲ್ಲಿ ಇದು ಕಂಡುಬರುತ್ತೆ. ಅದೇ ಹಣಕಾಸು ಮಸೂದೆ ಫೈನಾನ್ಸ್ ಏನಿದೆ ಅದು ಆರ್ಟಿಕಲ್ 112 ಅದರಲ್ಲಿ ಕಂಡುಬರುತ್ತೆ, ಆ್ಯನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ. ಅದೇ ರೀತಿ ಅಂತಾರಾಜ್ಯ ಮಂಡಳಿ ಯಾವುದರಲ್ಲಿ ಬರುತ್ತೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಬೆಳಕಿನ ತೀವ್ರತೆಯನ್ನು ಅಳೆಯುವ ಮಾನದಂಡ ಯಾವುದು ಅಂತ ಕೇಳಿದರೆ ಕ್ಯಾಂಡೆಲಾ, ಮೋಲ್, ಕೆಲ್ವಿನ್ ಮತ್ತು ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡೆಲಾ ಎಂಬತಕ್ಕಂಥದ್ದು ಏನಿದೆ ಆಪ್ಷನ್ ಎ ಕ್ಯಾಂಡೆಲಾ ಇದು ಬೆಳಕಿನ ತೀವ್ರತೆಯನ್ನು ಅಳೆಯುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಅಂತ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವೆಲ್ಲ. ಕರೆಕ್ಟಾಗಿ ಏನು ಒಂದು ಕಡೆ ಬರ್ಕೊಳ್ತಾ ಹೋಗಿ. ನಿಮಗೆ ಮುಂಬರ್ತಕ್ಕಂಥ ಎಲ್ಲ ಪರೀಕ್ಷೆಗಳಿಗೆ ಅಂದರೆ ನಿಮಗೆ SSCGD ಏನು ಇದು ಮೇ ತಿಂಗಳು ಕಂಪ್ಲೀಟಾಗಿ SSCGD ಪರೀಕ್ಷೆ ಇದೆ, ಎಲ್ಲ ಕಡೆ ಬರುವಂಥ ಸಾಧ್ಯತೆ ಇದೆ, ಅದಕ್ಕಾಗಿ ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟು ಮುಂದಿನ ಪ್ರಶ್ನೆ, ಹರಪ್ಪ ನಾಗರಿಕತೆಯು ಯಾವ ನದಿಯ ದಂಡೆಯ ಮೇಲಿತ್ತು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸಿಂಧೂ, ರಾವಿ, ಸಟ್ಲೇಜ್ ಮತ್ತು ಘಗ್ಗರ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಹರಪ್ಪ ನಾಗರಿಕತೆ ಏನಿದೆ ಅದು ಯಾವ ನದಿಯ ದಂಡೆ ಮೇಲಿತ್ತು ಅಂತ ಅಂದರೆ ರಾವಿ ನದಿಯ ಒಂದು ದಂಡೆಯ ಮೇಲಿತ್ತು ಅಂತ. ನೋಡಿ ತುಂಬ ಇಂಪಾರ್ಟೆಂಟು. ಸಿಂಧೂ ನಾಗರಿಕತೆ ಯಾವ ನದಿ ದಂಡೆ ಮೇಲಿತ್ತು ಅಂತ ಅಂದರೆ ಈ ಹೆಸರಲ್ಲೇ ಇದೆ, ಸಿಂಧೂ ನದಿ ದಂಡೆ ಮೇಲಿತ್ತು. ಆದರೆ ಹರಪ್ಪ ಏನಿದೆ ಅದು ಪಾಕಿಸ್ತಾನದಲ್ಲಿತ್ತು, ಇದು ರಾವಿ ನದಿಯ ದಂಡೆಯ ಮೇಲೆ ಕಂಡು ಬರ್ತಾ ಇತ್ತು ಅಂತ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ಸಂವಿಧಾನದ ಯಾವ ಭಾಗವು ಪೌರತ್ವಕ್ಕೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ. ಪೌರತ್ವ ಅಂದರೆ ಸಿಟಿಜನ್ಶಿಪ್ಗೆ ಸಂಬಂಧ ಹೊಂದಿರತಕ್ಕಂಥ ಭಾಗ ಯಾವುದಪ್ಪ ಅಂತಂದರೆ ಭಾಗ 2, ಎರಡನೇ ಭಾಗ ಸಂಬಂಧ ಹೊಂದಿದೆ. ಯೂನಿಯನ್ ಮತ್ತು ಟೆರಿಟರೀಸ್, ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಯಾವುದಕ್ಕೆ ಸಂಬಂಧ ಹೊಂದಿದೆ? ಭಾಗ 1ಕ್ಕೆ ಸಂಬಂಧ ಹೊಂದಿದೆ. ಅದೇ ಭಾಗ 3ರಲ್ಲಿ ಏನು ಕಂಡುಬರುತ್ತೆ? ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಕಂಡುಬರುತ್ತೆ. ಅದೇ ಭಾಗ 4ರಲ್ಲಿ ಏನು ಕಂಡುಬರುತ್ತೆ? ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯದ ನೀತಿ ನಿರ್ದೇಶಕ ತತ್ವಗಳು ಕಂಡುಬರುತ್ತೆ ಭಾಗ 4ರಲ್ಲಿ. ಓಕೆನಾ. ಅದೇ ರೀತಿ ಮುಂದಿನ ಪ್ರಶ್ನೆ, ಡೇವಿಸ್ ಕಪ್ ಎಂಬತಕ್ಕಂಥದ್ದು, ಡೇವಿಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧ ಹೊಂದಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಬ್ಯಾಡ್ಮಿಂಟನ್, ಟೆನ್ನಿಸ್, ಟೇಬಲ್ ಟೆನ್ನಿಸ್ ಮತ್ತು ಗಾಲ್ಫ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇವಿಸ್ ಕಪ್ ಏನಿದೆ ಇದು ಟೆನ್ನಿಸ್ ಕ್ರೀಡೆಗೆ ಸಂಬಂಧ ಹೊಂದಿದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಟೆನ್ನಿಸ್ ತುಂಬ ಇಂಪಾರ್ಟೆಂಟು, ಟೆನ್ನಿಸ್ ಟೂರ್ನಿ ಅಂತಲೂ ಕೂಡ ಕರೀತಾರೆ. ಈ ಒಂದು ಟೆನ್ನಿಸ್ ಏನಿದೆ ಡೇವಿಸ್ ಕಪ್ ಸಂಬಂಧ ಹೊಂದಿರತಕ್ಕಂಥದ್ದು. ಅದೇ ರೀತಿ ನೋಡಿ ಮುಂದಿನ ಪ್ರಶ್ನೆ, ಯಾವ ಗ್ರಹಕ್ಕೆ ಯಾವುದೇ ಉಪಗ್ರಹ ಕಂಡು ಬಂದಿಲ್ಲ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಮಂಗಳ, ಗುರು, ಬುಧ ಮತ್ತು ನೆಪ್ಚೂನ್ ಅಂತ ಕೊಟ್ಟಿದ್ದಾರೆ. ಯಾವ ಗ್ರಹಕ್ಕೆ ಯಾವುದೇ ಉಪಗ್ರಹಗಳು ಇಲ್ಲ ಅಂತ ಕೇಳಿದರೆ ಯಾವುದಪ್ಪ ಅಂತಂದರೆ ಬುಧ ಗ್ರಹಕ್ಕೆ ಯಾವುದೇ ಆದಂಥ ಒಂದು ಉಪಗ್ರಹಗಳು ಕಂಡು ಬರಲ್ಲ. ಮಂಗಳ ಗ್ರಹಕ್ಕೆ ಡಿಮೋಸ್ ಮತ್ತು ಫೋಬೋಸ್ ಎಂಬತಕ್ಕಂತಹ ಒಂದು 2 ಉಪಗ್ರಹಗಳು ಕಂಡು ಬರ್ತವೆ. ಅತ್ಯಂತ ಹೆಚ್ಚು ಉಪಗ್ರಹ ಯಾವ ಒಂದು ಗ್ರಹಕ್ಕೆ ಕಂಡು ಬರುತ್ತೆ ಅಂತ ಅಂದರೆ ಶನಿ ಗ್ರಹಕ್ಕೆ ಕಂಡು ಬರುತ್ತೆ. 112 ಉಪಗ್ರಹಗಳು ಈಗ ಆ ಒಂದು ಶನಿ ಗ್ರಹಕ್ಕೆ ಇದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿಪ್ಕೋ ಚಳುವಳಿ ನೇತೃತ್ವವನ್ನು ವಹಿಸಿದವರು ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾರಪ್ಪ ಅಂತಂದರೆ ಸುಂದರಲಾಲ್ ಬಹುಗುಣ ಅಂತ. 1973ರಲ್ಲಿ ಈ ಒಂದು ಚಿಪ್ಕೋ ಚಳುವಳಿ ನಡೆಯುತ್ತೆ. ಈ ಒಂದು ಚಿಪ್ಕೋ ಚಳುವಳಿ ಏನಿದೆ ಉತ್ತರಾಖಂಡದಲ್ಲಿ ನಡೆತಕ್ಕಂಥ ಒಂದು ಚಿಪ್ಕೋ ಚಳುವಳಿ, ಇದರ ನೇತೃತ್ವವನ್ನು ಯಾರಪ್ಪ ವಹಿಸಿದರು ಅಂತ ಕೇಳಿದರೆ ಸುಂದರಲಾಲ್ ಬಹುಗುಣ ಅಂತ. ಆದರೆ ಅಪ್ಪಿಕೋ ಚಳುವಳಿ ಅಂತಕ್ಕಂಥದ್ದು ಕರ್ನಾಟಕದ ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ನಡೆಯುತ್ತೆ. 1983ರಲ್ಲಿ ನಡೆಯುತ್ತೆ. ಇದರ ಒಂದು ನೇತೃತ್ವವನ್ನು ಯಾರು ವಹಿಸಿದರು ಅಂತಂದರೆ ಪಾಂಡುರಂಗ ಹೆಗಡೆ ಅವರು ವಹಿಸಿರ್ತಾರೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆಯು ರಾಷ್ಟ್ರೀಕರಣ ಯಾವ ವರ್ಷದಲ್ಲಿ ನಡೆಯಿತು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಭಾರತೀಯ ರೈಲ್ವೆ ಇದರ ಒಂದು ರಾಷ್ಟ್ರೀಕರಣ ಏನಿದೆ ಯಾವ ವರ್ಷದಲ್ಲಿ ನಡೀತಪ್ಪ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, 1951ರಲ್ಲಿ ನಡೀತದೆ. ಆಪ್ಷನ್ ಇಲ್ಲಿ ಸಿ ಇಸ್ ದ ರೈಟ್ ಆನ್ಸರ್. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ. ಅದೇ ರೀತಿ ಮುಂದಿನ ಪ್ರಶ್ನೆ, ವೋಲ್ಟಾ ಮೀಟರನ್ನು ಯಾವುದನ್ನು ಅಳೆಯಲು ಬಳಸಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ. ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಇಲ್ಲಿ ವಿಭವಾಂತರ ಅಂತ ಕರೀತಾರೆ ಕನ್ನಡದಲ್ಲಿ. ವೋಲ್ಟಾ ಮೀಟರನ್ನು ಈ ಒಂದು ವಿಭವಾಂತರವನ್ನು ಅಳೆಯೋದಕ್ಕೆ ಬಳಸಲಾಗ್ತದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ಯಾವ ಪಟ್ಟಣವನ್ನು ಭಾರತದ ಪಿಟ್ಸ್ಬರ್ಗ್ ಎಂದು ಕರೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇಂಡಿಯನ್ ಪಿಟ್ಸ್ಬರ್ಗ್ ಅಂತ ಯಾವುದನ್ನು ಕರೀತಾರೆ ಅಂತ ಭಿಲಾಯ್, ಜಮ್ಶೆಡ್ಪುರ್, ರೌರ್ಕೆಲಾ ಮತ್ತು ದುರ್ಗಾಪುರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜಮ್ಶೆಡ್ಪುರ್ ಅಂತ ಏನಿದೆ ಆ ಒಂದು ಪ್ರದೇಶವನ್ನು ಇಂಡಿಯನ್ ಪಿಟ್ಸ್ಬರ್ಗ್ ಅಂತ ಕರೀತಾರೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಮುಂದಿನ ಪ್ರಶ್ನೆ, ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರಾಗಿದ್ದರು ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರು ಅಂತ ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್, ಸರ್ದಾರ್ ಪಟೇಲ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಜಾನ್ ಮಥಾಯ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಸ್ವತಂತ್ರ ಭಾರತದ ಮೊದಲ ಶಿಕ್ಷಣ ಸಚಿವರು ಯಾರಾಗಿದ್ದರಪ್ಪ ಅಂತ ಅಂದರೆ ಇಲ್ಲಿ
ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರಾಗಿದ್ದರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಕೊನೆಯ ಪ್ರಶ್ನೆ, ಪಂಚತಂತ್ರ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ, ತುಂಬ ಇಂಪಾರ್ಟೆಂಟು. ಪಂಚತಂತ್ರ ಕೃತಿಯ ಒಂದು ಕರ್ತೃ ಇಲ್ಲಿ ಯಾರು ಅಂತ ಕೇಳಿದರೆ, ಇದಕ್ಕೆ ಸರಿಯಾದ ಉತ್ತರವನ್ನು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ತಿಳಿಸಬೇಕು. ಈ ಒಂದು ಸಂಪೂರ್ಣ 20 ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊನೆಯಲ್ಲಿ ಸ್ಲೈಡಲ್ಲಿ ನಾನು ಕೊಟ್ಟಿದ್ದೇನೆ, ನೀವು ನೋಡ್ಕೋಬೋದು. ಬಟ್ ಪಂಚತಂತ್ರ ಕೃತಿಯ ಕರ್ತೃ ಯಾರು ಅಂತ ನೀವು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಬೇಕು. ಇವತ್ತಿನ ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದೆ ಬರ್ತಕ್ಕಂಥ ಎಲ್ಲ SSC GD ಒಂದು ಶಿಫ್ಟ್ಗಳಿಗಾಗಿ ಅಥವಾ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.